ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಇವತ್ತು ಬಂದು ಚಕ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ಹೇಳ್ತೀನಿ. ಇವಾಗ ಮೊದಲಿಗೆ ಒಂದು ಸ್ಮಾಲ್ ಟೀ ಕಪ್ಪಲ್ಲಿ ನಾನು 1 ಲೋಟ ಆಗುವಷ್ಟು ಹೆಸರುಬೇಳೆ ಮತ್ತು 1 ಲೋಟ ಆಗುವಷ್ಟು ಉದ್ದಿನಬೇಳೆನ ತೊಗೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆದು ಬೇಯೋದಕ್ಕೆ ಅಂತ ಹೇಳಿ ಇಟ್ಬಿಡ್ತೀನಿ. ನೆಕ್ಸ್ಟಿಗೆ ನಾನು ಹಿಟ್ಟೆಲ್ಲ ಕಲಿಸ್ಕೊಳ್ಳೋಷ್ಟೊಳಗಡೆ ಇದು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಆಮೇಲೆ ನಾವು ರುಬ್ಕೋಬೋದು. ಇವಾಗ ನಾನು ತೋರಿಸ್ತಾ ಇರೋಂತಹ ಬಟ್ಟಲು ಅಥವಾ ಬೌಲ್ ಏನಿದೆ ಅದರಲ್ಲಿ 2 ಕಪ್ಪು ಆಗೋಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನಿಮ್ಮ ಒಂದು ಕ್ವಾಂಟಿಟಿಗೆ ತಕ್ಕಂತೆ ನೀವು ಯೂಸ್ ಮಾಡ್ಕೋತಾ ಹೋಗ್ಬೋದು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಂಡು ಹೋಗಿ ಎಲ್ಲದನ್ನು ಕೂಡ. ನಂತರ ನಾನು ರುಚಿಗೆ ಎಷ್ಟು ಖಾರಕ್ಕೆ ಬೇಕೋ ಅದಷ್ಟು ಅಚ್ಚ ಪುಡಿನ ಹಾಕಿದ್ದೀನಿ. ಅಥವಾ ನೀವು ಒಣಮೆಣಸಿನ್ಕಾಯಿನ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡಿ ಅದನ್ನು ಕೂಡ ರುಬ್ಬಿ ಹಾಕಬಹುದು. ನಂತರ ನಾನು ಇಲ್ಲಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರ ಸ್ವಲ್ಪ ಈಗ ಏನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದರಲ್ಲಿ 3/4 ಭಾಗ ಆಗೋಷ್ಟು ಹುರಿಗಡಲೆ ಪುಟಾಣಿ ಅಂತ ಹೇಳ್ತಾರಲ್ವ ಅದನ್ನು ತೊಗೊಂಡು ಈ ರೀತಿಯಾಗಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾವು ತೊಗೊಂಡಿರುವಂಥ ಅಕ್ಕಿ ಹಿಟ್ಟಲ್ಲಿ ಜರಡಿ ತೊಗೊಂಡ್ಬಿಡೋಣ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿ, ಅಂದರೆ ಹಿಟ್ಟನ್ನು ಕಲಸೋದಕ್ಕೆ ಇದು ಪೂರ್ತಿಯಾಗಿ ರೆಡಿ ಆಗಿದೆ. ಇದ್ರ ಜೊತೆಗೆ ನಾವು ಆವಾಗಲೇ ಬೇಯಿಸ್ಕೊಂಡಿರುವಂತಹ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಏನಿದೆ ಅದನ್ನು ರುಬ್ಬಿ ಇದ್ರ ಜೊತೆಗೆ ಹಾಕ್ಕೊಂಡು ಆಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಬೋದು. ಇದಕ್ಕೆ ನಾವು ಬಿಸಿನೀರನ್ನು ಕಾಯಿಸಿ ಹಾಕಬೇಕು. ಉಪ್ಪು ಖಾರ ಎಲ್ಲ ಇವಾಗಲೇ ಹಾಕಿರೋದ್ರಿಂದ ನಾವು ಜಸ್ಟ್ ಬಿಸಿನೀರನ್ನು ಕಾಯಿಸಿ ಹಾಕೋಬೇಕು. ಸೊ ಇವಾಗ ಇದನ್ನು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ರುಬ್ಬೋದಕ್ಕೆ ಅಂತ ಹೇಳಿ ತೆಗೆದಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ರುಬ್ಕೊಂಡಿದ್ದಾಗಿದೆ. ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋತಾ ಹೋಗೋಣ. ಹಿಟ್ಟನ್ನು ಬಿಸಿ ನೀರು ಚೆನ್ನಾಗಿ ಕಾಯೋವರೆಗೂ ಇಟ್ಕೊಂಡು ಆಮೇಲೆ ನಾದ್ಕೋಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ ಹಿಟ್ಟನ್ನು ಕಲಸಿ ಇಟ್ಟು ಅಂದರೆ ಓಪನ್ ಆಗಿ ಇಟ್ಟು ಅಂತಂತಂದರೆ ಹಿಟ್ಟು ಆರೋದ್ರೆ ಕಟ್ಟಾಗ್ತಾ ಬರುತ್ತೆ. ಸೊ ನೆನಪಿರಲಿ, ನೀಟಾಗಿ ಒಂದು ಬಾಕ್ಸ್ ಅಥವಾ ಯಾವುದಾದ್ರೂ ಒಂದು ಬಟ್ಟೆನ ಇಟ್ಟು ನಾವು ಅದ್ರ ಮೇಲೆ ಮುಚ್ಚಬೇಕು. ನೆನಪಿರಲಿ, ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆನ ಈ ರೀತಿಯಾಗಿ ಮೇಲೆ ಹಾಕಿದಾಗ ನೊರೆ ಬರಬೇಕು. ಆ ರೀತಿಯಾಗಿ ನಾವು ಹಾಕಿ ಚೆನ್ನಾಗಿ ಕಲಸಿಟ್ಕೊಂತು ಅಂತಂದರೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇವಾಗ ನಾವು ಇದನ್ನು ಚೆನ್ನಾಗಿ ಹಿಟ್ಟನ್ನು ನಾದ ಪ್ರೋಸೆಸ್ನ ಮಾಡ್ಕೊಳ್ಳೋಣ. ಬಿಸಿನೀರು ಚೆನ್ನಾಗಿ ಕಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಇವಾಗಲೇ ಈ ಪೇಸ್ಟ್ ಮತ್ತು ಎಣ್ಣೆ ಏನು ಹಾಕಿದ್ದೀನಿ ಅದನ್ನು ಹಾಗೆ ಜಸ್ಟ್ ರ್ಯಾಂಡಮಾಗಿ ಮಿಕ್ಸ್ ಮಾಡ್ಕೋತಾ ಬರ್ತಾ ಇರ್ತೀನಿ. ಸೊ ಇದಾದ ನಂತರ ನೀರು ಎಷ್ಟು ಬೇಕು, ಅಂದರೆ ತುಂಬ ಬಿಸಿ ಇರೋವಂಥ ಕುದಿಯುವಂತಹ ನೀರನ್ನು ಇದಕ್ಕೆ ಹಾಕ್ಕೊಂಡು ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೋತಾ ಬರಬೇಕಾಗತ್ತೆ. ಇವಾಗ ನಾನು ಹಿಟ್ಟನ್ನು ಹಾಗೆ ನಾದುತ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನಾದ್ತಾ ಇರಬೇಕು. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದುತ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಚೆನ್ನಾಗಿ ಗಟ್ಟಿಯಾಗಿ ಹಿಟ್ಟು ಅಂದರೆ ಚಕ್ಲಿನ ಒತ್ತಬೇಕಿದ್ರೆ ಕಟ್ಟಾಗದೆ ಗಟ್ಟಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಉದ್ದಿನಬೇಳೆನ ಮುಂದೆ ಹಾಕಿ ತೊಗರಿಬೇಳೆನ ಸ್ವಲ್ಪ ಕಡಿಮೆ ಮಾಡಬಹುದಾಗಿರುತ್ತೆ. ಇಲ್ಲ ನಮಗೆ ನಾರ್ಮಲ್ಲು ಸ್ವಲ್ಪ ಸಾಫ್ಟಾಗಿ ಬಂದರೆ ಸಾಕು, ಕಟ್ಟಾದರೂ ಪರವಾಗಿಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ 2 ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಕೆಲವರಿಗೆ ಸ್ವಲ್ಪ ಗಟ್ಟಿಯಾಗಿರುವಂತಹ ಚಕ್ಲಿಗಳು ಇಷ್ಟ ಆಗುತ್ತೆ, ಕೆಲವರಿಗೆ ಗರಿಗರಿಯಾಗಿರುವಂತಹ ಚಕ್ಲಿ ಇಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಟಿಪ್ಪನ್ನ ಹೇಳಿದೆ. ನಂತರ ಇವಾಗ ನಾನು ಕುದಿಯೋದಕ್ಕೆ ಅಂತ ಇಟ್ಟಿರುವಂತಹ ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ನೀರಾಗುತ್ತೆ ನೋಡಿ ಅಷ್ಟು ನೀರನ್ನು ಹಾಕ್ಕೊಂಡು ನಿಮಗೆ ಚೆನ್ನಾಗಿ ಆಗೋ ಥರ ನೀಟಾಗಿ ಇದನ್ನು ಚೆನ್ನಾಗಿ ನಾದ್ಕೋತಾ ಬನ್ನಿ ನಾದ್ಕೊಂಡು ಸಿಗ್ತೀನಿ. ಸೊ ಇವಾಗ ಚೆನ್ನಾಗಿ ಎಲ್ಲ ನಾದ್ಕೊಂಡಿರೋದು ಆಗಿದೆ, ನೋಡ್ತಾ ಇರಬಹುದು. ಈ ರೀತಿಯಾಗಿ ಉಂಡೆ ಕಟ್ಟಿದ್ರೆ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಇದಕ್ಕೊಂದು ತಟ್ಟೆ ಅಥವಾ ಏನಾದರೂ ಮುಚ್ಚಿಬಿಟ್ಟು ಎತ್ತಿಟ್ಕೊಳ್ಳಿ. ಇವಾಗ ಒಂದು ತಟ್ಟೆ ಏನಾದರೂ ಪ್ಲೇಟನ್ನು ಕೆಳಗಡೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಳ್ಳಿ. ಯಾಕಂದರೆ ಚಕ್ಲಿನ ನೀಟಾಗಿ ತೆಗೆದು ಹಾಗೆ ಹಾಕಬೇಕು. ತುಂಬ ಹೊತ್ತು ಒತ್ತಿಟ್ಕೊಂಡ್ರೆ ಕಟ್ಟಾಗಿಬಿಡತ್ತೆ ಅಂತ ಹೇಳಿ ನಾನು ಹಾಗೆ ಒಂದು ಪ್ಲೇಟ್ ಮೇಲೆ ಹಾಕಿ ಅಂತ ಹೇಳಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಮಚ್ಚಕೈ ಏನಿರುತ್ತೆ ತೆಗಿಬೇಕಿದ್ರೆ ಕಿತ್ತೋಗುತ್ತೆ ಅಂತ ಎಲ್ಲ ಇರುತ್ತಲ್ವ ಪ್ರಾಬ್ಲಮ್ಸು ನಿಮ್ಮದು. ಹಾಗಾಗಿ ನಾನು ಕೂಡ ಈ ಥರದ್ದೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೆ ಅಂತ ಹೇಳಿ ನನಗೆ ಗೊತ್ತಿರೋರು ಈ ಒಂದು ಟಿಪ್ಪನ್ನು ಹೇಳ್ಕೊಟ್ರು. ಈ ರೀತಿ ಮುಚ್ಚಕೈ ಏನಿರುತ್ತೆ ಅದರ ಸಹಾಯದಿಂದ ತೆಗೆದು ಎಣ್ಣೆ ಒಳಗಡೆ ಬಿಟ್ಟರೆ ಕಟ್ಟಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡ್ತಾ ಇರಬಹುದು ಚೆನ್ನಾಗಿ ಇದಕ್ಕೆ ಎಣ್ಣೆ ಎಲ್ಲ ಹಚ್ಕೊಂಡು ಎಷ್ಟು ಹಿಟ್ಟು ಅದಕ್ಕೆ ಹಿಡಿಸುತ್ತೆ ಅಷ್ಟು ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ ಎರಡಕ್ಕೂ ಕೂಡ ಎಣ್ಣೆನ ಹಚ್ಕೊಂಡಿದ್ದೀನಿ. ಈ ರೀತಿಯಾಗಿ ಜಸ್ಟ್ ಇದನ್ನು ಕ್ಲೋಸ್ ಮಾಡಿಕೊಂಡು ಲಿಡ್ಡೆಲ್ಲ. ಅದಾದಮೇಲೆ ನಾವು ಒಂದು ಬಟರ್ ಪೇಪರ್ ಆಗಿರಬಹುದು, ಒಂದು ಶೀಟ್ ಆಗಿರಬಹುದು, ಅಥವಾ ತಟ್ಟೆ ಪ್ಲೇಟ್ಗಳ ಮೇಲೆ ನೀವು ಹಾಕೋತೀನಿ ಅಂತಂದರೆ ಅದ್ರ ಮೇಲೆ ನೀವು ಹಾಕ್ಕೊಂಡು ಚಕ್ಲಿನ ನಾವು ಇಟ್ಕೋಬೇಕಾಗಿರುತ್ತೆ. ಇದೇ ಟೈಮಲ್ಲೇ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ರೆ ಸೊ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಆ ಕಡೆ ಎಣ್ಣೆ
ಬೇಗನೆ ಕೂಡ ಕಾದಿರುತ್ತೆ. ಸೊ ಪಟ್ಟಂತ ನಾವು ಬೇಯಿಸ್ಕೋಬೋದಾಗಿರುತ್ತೆ. ನೋಡ್ತಾ ಇರ್ಬೋದು ನನಗಿವಾಗ ಎಲ್ಲ ರೆಡಿಯಾಗಾಯಿತು. ಇದನ್ನು ಹಚ್ಬೇಕಿದ್ರೆ ಸ್ವಲ್ಪ ಹಿಟ್ಟೆಲ್ಲ ಅಂಟತ್ತೆ ಅಂತ ಹೇಳಿ ಎಣ್ಣೆನ ಯೂಸ್ ಮಾಡ್ಕೋತೀವಿ. ಎಣ್ಣೆ ಪೇಪರೇ ಇತ್ತು ಅಂತ ಹೇಳಿ ಆ ಪೇಪರ್ ಮೇಲೇ ನಾನು ಈ ರೀತಿಯಾಗಿ ಹೊತ್ಕೋತಾ ಇದ್ದೀನಿ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ, ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಸೊ ನಾನು ಈ ರೀತಿಯಾಗಿ ಎಲ್ಲನೂ ಒಂದೊಂದೇ ಆಗಿ ಹೊತ್ಕೊಂಡು ಇಟ್ಕೊಂಡು ಒಂದೊಂದು ಸಲ ಒಂದು ಬೇಯೋಷ್ಟರೊಳಗಡೆ ಇನ್ನೊಂದು 4-5 ಹೊತ್ಕೊಂಡ್ರೆ ಚೆನ್ನಾಗಾಗತ್ತೆ. ಸೊ ಹೀಗೆ ಎಲ್ಲದನ್ನು ಕೂಡ ಹೊತ್ಕೊಂಡು ನಾನು ಚಕ್ಲಿನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಮತ್ತಿನ್ನೊಂದು ರೆಸಿಪಿನ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಒಂದು ರೆಸಿಪಿ ಮಾಡ್ತಾ ಇರೋದು ನಾನು ಹಬ್ಬದ ಕಾರಣದಿಂದ. ಹಬ್ಬ ಟೈಮ್ ಬಂತು ಅಂತಂದರೆ ಹೆಣ್ಮಕ್ಳಿಗೆ ಕೆಲವೊಂದಷ್ಟು ರೆಸಿಪಿಗಳನ್ನ ಮಾಡಬೇಕಾಗಿರುತ್ತೆ, ತಿಂಡಿಗಳನ್ನ ಮಾಡಬೇಕಾಗಿರುತ್ತೆ. ಇವಾಗ ಸಾಲು ಗೌರಿ ಹಬ್ಬ ಬರುತ್ತೆ, ಗಣೇಶನ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಸೊ ಹಾಗೆ ಮಹಾನವಮಿ ಎಲ್ಲ ಬರುತ್ತೆ. ತಿಂಡಿಗಳನ್ನ ಮಾಡೋದು ಮುಖ್ಯ ಆಗಿರುತ್ತೆ. ಯಾರಿಗೆಲ್ಲ ಗೊತ್ತಿರೋದಿಲ್ಲ, ಬರೋದಿಲ್ಲ ಅವರು ಕೂಡ ಟ್ರೈ ಮಾಡ್ತಾಯಿರಿ. ನಾನು ಏನು ಪರ್ಫೆಕ್ಟ್ ಅಲ್ಲ. ಸೊ ನಾನು ಕೂಡ ಲರ್ನರು, ಇವಾಗ ಕಲಿತಾ ಇರೋದು. ಬಟ್ ನಾನು ಮಾಡೋವಂಥ ಚಕ್ಲಿ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತಾಯಿದೆ. ಒಂದು 2-3 ಸಲ ಮಾಡಿದಾಗ ಟೇಸ್ಟ್ ಚೆನ್ನಾಗಿದ್ರು ಕೂಡ ಕಟ್ಟಾಗ್ತಾಯಿತ್ತು. ಆಮೇಲೆ ನನಗೆ ಈ ರೀತಿಯಾಗಿ ಉದ್ದಿನಬೇಳೆ ಅಥವಾ ಹೆಸರು ಬೇಳೆನ ನೀವು ಸ್ಕಿಪ್ ಮಾಡ್ತೀನಿ ಅಂದರೆ ಕಡಲೆನ ಒಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗಿರುತ್ತೆ. ತೊಗೊಂಡು ಈ ರೀತಿಯಾಗಿ ನಾವು ಚಕ್ಲಿನ ಒತ್ಕೊಂಡ್ರೆ ಕಟ್ಟಾಗದೇ ಇರೋ ಥರ ಚೆನ್ನಾಗಿ ಬರುತ್ತೆ. ಸೊ ಕೆಲವೊಬ್ರು ಇರ್ತಾರೆ ಈ ರೀತಿ ಒತ್ಕೊಂಡು ತಿಂದ್ರೂ ಸೇಮ್ ಹಾಗೆ ಅದರೊಳಗಡೆ ಉದ್ದುದ್ದವಾಗಿ ಆಗಿದ್ರು ಕೂಡ ಸೇಮ್ ಅಂತ ಹೇಳಿ. ಸೊ ಆದರೂ ಕೂಡ ದೇವ್ರ ಮುಂದೆ ಇಡ್ತೀವಿ ಅಂತಂದರೆ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿರಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ರೌಂಡಾಗಿ ಒತ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಮುಂಚೆ ನಾನು ಹಾಗೆ ಎಣ್ಣೆ ಒಳಗಡೆ ಒತ್ತಿ ಬಿಡ್ತಾ ಇದ್ದೆ, ತಿನ್ನೋದಕ್ಕೆ ಹೆಂಗೆ ಬೇಕಾದರೂ ಇರಲಿ ಅಂತ ಹೇಳಿ. ಹಬ್ಬ ಟೈಮಲ್ಲಿ ಆ ರೀತಿ ಎಲ್ಲ ಮಾಡೋದಕ್ಕೆ ಹೋದರೆ ಚೆನ್ನಾಗಿ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಈ ಒಂದು ರೆಸಿಪಿನ ಫಾಲೋ ಮಾಡಿ ಹಾಗೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೆಲ್ಲ ಹೊಸದಾಗಿ ರೆಸಿಪಿನ ಕಲಿತಾ ಇರ್ತೀರಾ ಅಂಥವ್ರಿಗೆ ನನ್ನ ಒಂದು ಚಾನಲ್ನಲ್ಲಿ ಹೊಸ ರೆಸಿಪಿಗಳಾಗಿರಬಹುದು ಅಥವಾ ರೆಸಿಪಿ ಟಿಪ್ಸ್ಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಪರ್ಫೆಕ್ಟ್ ಚಕ್ಲಿಗಳು ಇವಾಗ ರೆಡಿಯಾಗಿದೆ, ನೋಡ್ತಾ ಇರಬಹುದು. ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿತ್ತು. ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.